Hello guys, welcome back to Bank Kannadiga. In this channel, I had already uploaded so many videos regarding banking exams. ಮುಂದೇನೂ ಅದೇ ಥರ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾರ್ಯಾರು ಈಗ ಹೊಸದಾಗಿ ನೋಡ್ತಿದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಸೊ ಈ ವಿಡಿಯೋದಲ್ಲಿ ನಾನು ಯುಕೋ ಬ್ಯಾಂಕ್ LBO ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತಿದ್ದೀನಿ. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾತ್ರ, ನನ್ನ ಪರ್ಸನಲ್ ಒಪಿನಿಯನ್ನು. ನೀವು ನಿಮ್ಮ ಪರ್ಸನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಬೋದು. ಆ್ಯಂಡ್ ಎಕ್ಸಾಮ್ ಆಗಿದ್ದು 24th, ಬಟ್ ನಂದು SBI ಕ್ಲರ್ಕ್ ನೆನ್ನೆ ಇದ್ದಿದ್ದು 28th. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ವಿಡಿಯೋ ಮಾಡೋಕ್ಕೆ. ಆ್ಯಂಡ್ SBI ಕ್ಲರ್ಕಿಂದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ನಾನು ಕರ್ನಾಟಕ ಸ್ಟೇಟಿಗೆ ಮಾತ್ರ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಸೊ ಯಾರ್ಯಾರು ಅಟೆಂಡ್ ಮಾಡಿದ್ರಿ ಅವರು ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಪೋಲ್ ಇದೆ, ಎಕ್ಸ್ಪೆಕ್ಟಿಂಗ್ ಮಾರ್ಕ್ಸ್ ಅಂತ, ಅಟೆಂಪ್ಟ್ಸ್ ಅಲ್ಲ. ಸೊ ಅದರಲ್ಲಿ ಪೋಲಲ್ಲಿ ವೋಟ್ ಮಾಡಿ ಆ್ಯಂಡ್ ಆ ಪೋಲ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಎಕ್ಸ್ಪೆಕ್ಟಿಂಗ್ ಮಾರ್ಕ್ಸ್ನ ಕಮೆಂಟ್ ಮಾಡಿ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅದು ಬಿಟ್ಟರೆ ಈ ವಿಡಿಯೋಗೆ ಬಂದರೆ, ಸೊ ಯುಕೋ ಬ್ಯಾಂಕ್ ಎಕ್ಸಾಮು ಇಂಡಿಯನ್ ಬ್ಯಾಂಕ್ ಎಕ್ಸಾಮ್ ಥರ ಇತ್ತು, ಬಟ್ ಸ್ವಲ್ಪ ಟಫರ್ ಸೈಡ್ ಇತ್ತು. ಆ್ಯಂಡ್ ನಾನು ಇಂಡಿಯನ್ ಬ್ಯಾಂಕ್ ಎಕ್ಸಾಮ್ ಕೊಟ್ಟಿಲ್ಲ, ಬಟ್ ಇಂಡಿಯನ್ ಬ್ಯಾಂಕ್ ಎಕ್ಸಾಮ್ ಮತ್ತು ಯೂನಿಯನ್ ಬ್ಯಾಂಕ್ LBO ಆಯ್ತಲ್ಲ, ಅದೆರಡು ಎಕ್ಸಾಮ್ ಕೊಟ್ಟಿರೋದು ಏನು ಹೇಳಿದ್ದು ಅಂತಂದರೆ, ಯೂನಿಯನ್ ಬ್ಯಾಂಕು ಇಂಡಿಯನ್ ಬ್ಯಾಂಕ್ಗಿಂತ ಟಫರ್ ಇತ್ತು ಅಂತ. ಬಟ್ ಯುಕೋ ಬ್ಯಾಂಕ್ ಎಕ್ಸಾಮು ನಾನು ಯೂನಿಯನ್ ಬ್ಯಾಂಕ್ ಕೊಟ್ಟಿದ್ದರಿಂದ ನನಗೇನು ಅನ್ನಿಸ್ತು, ಯುಕೋ ಬ್ಯಾಂಕ್ ಎಕ್ಸಾಮು ಯೂನಿಯನ್ ಬ್ಯಾಂಕ್ಗಿಂತ ಟಫ್ ಇತ್ತು ಅಂತ ನನಗೆ ಅನಿಸಿದ್ದು. ಸೊ ಇಂಡಿಯನ್ ಬ್ಯಾಂಕ್ LBO ಕಟ್ ಆಫ್ ಏನಿತ್ತು ಆ ಕಟ್ ಆಫ್ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಬಟ್ ವೇಕೆನ್ಸಿ ಸೇಮ್ ಇದೆ. ಅದು ಬಿಟ್ಟರೆ ನಂಬರ್ ಆಫ್ ಅಪ್ಲಿಕೇಶನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಂಬರ್ ಆಫ್ ಅಪ್ಲಿಕೇಶನ್ಸು ಟೋಟಲ್ 65 to 70K, ವಿತಿನ್ 70K ಅಬೋ 69,000 ಅದೇ ಅಪ್ಲಿಕೇಶನ್ ಇರೋದು ಟೋಟಲ್ ಅಪ್ಲಿಕೇಶನ್ಸು. ಬಟ್ ಕರ್ನಾಟಕ ಸ್ಟೇಟಿಗೆ ಎಷ್ಟು ಅಪ್ಲಿಕೇಶನ್ ಅಂತ ಗೊತ್ತಿಲ್ಲ. ಅದು RTI ಫೈಲ್ ಮಾಡಿದ್ದೀನಿ, 15 days ಆಯಿತು RTI ಫೈಲ್ ಮಾಡಿ, ಇನ್ನೂ ರಿಪ್ಲೈ ಬಂದಿಲ್ಲ. ರಿಪ್ಲೈ ಬಂದಾಗ ನಾನು ಅಪ್ಲೋಡ್ ಮಾಡ್ತೀನಿ ಕರ್ನಾಟಕ ಸ್ಟೇಟಲ್ಲಿ ಎಷ್ಟು ಜನ ಅಪ್ಲೈ ಮಾಡಿದ್ರು ಅಂತ, ಅವ್ರೇನಾದ್ರು ರಿಪ್ಲೈ ಮಾಡಿದರೆ. ಅದು ಬಿಟ್ಟರೆ ಇಂಡಿಯನ್ ಬ್ಯಾಂಕ್ LBO ಕಟ್ ಆಫ್ ನೋಡೋಣ ಒಂದ್ಸಲ. ಸೊ ಇಂಡಿಯನ್ ಬ್ಯಾಂಕ್ LBO ಇದು ಅಫಿಷಿಯಲ್ ಕಟ್ ಆಫು, ಇದು ಜನರಲ್ ಕ್ಯಾಟಗರಿ, ಇವೆರಡರಲ್ಲಿ ಒಂದು OBC, EWS, SC, ST, ಇದು ಅಫಿಷಿಯಲ್ ಕಟ್ ಆಫ್ ಬಂದಿರೋದು. ಆ್ಯಂಡ್ ಯುಕೋ ಬ್ಯಾಂಕ್ LBOದಲ್ಲಿ ಗುಡ್ ಅಟೆಂಪ್ಟ್ಸ್ ಅಂತ ಹೇಳಕ್ಕೆ ಬಂದರೆ 38, ಇದು ಮಾರ್ಕ್ಸ್ ಅಲ್ಲ ಅಟೆಂಪ್ಟ್ಸು, 38ರಿಂದ 40 ರೀಸನಿಂಗಲ್ಲಿ. ಆ್ಯಕ್ಚುಲಿ ರೀಸನಿಂಗಲ್ಲಿ ಒಂದು 8 ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟ್ ಸೈಡೇ ಇದ್ದಿದ್ದು ಅಟೆಂಡ್ ಮಾಡೋಕ್ಕೆ, ಆದ್ರೂ ಅಟೆಂಡ್ ಮಾಡಿರ್ಬೋದೇನೋ ಅಂತ ಇಷ್ಟು ಹೇಳಿದ್ದೀನಿ, ಗುಡ್ ಅಟೆಂಪ್ಟ್ಸ್ ಅಂತ. ಇನ್ನು ಕ್ವಾಂಟ್ ಕೂಡ ಸ್ವಲ್ಪ DA ಎಲ್ಲ ಲೆಂತಿ DA ಆ ಥರ ಬಂದುಬಿಟ್ಟಿತ್ತು. ಆ್ಯಂಡ್ ಸ್ಪೀಡ್ ಮೇಲೆ ಸ್ವಲ್ಪ ಕಮ್ಮಿ ಇತ್ತು ಯುಕೋ ಬ್ಯಾಂಕ್ ಯೂನಿಯನ್ ಬ್ಯಾಂಕಿಂಗ್ ಕಂಪೇರ್ ಮಾಡಿದರೆ. ಆ್ಯಂಡ್ ಇಂಗ್ಲೀಷ್ 32, 32, 35ಗೆ. ಆ್ಯಂಡ್ GA ಬಂದುಬಿಟ್ಟು ನೀವು 10 above ಎಷ್ಟು ಮಾಡಿದ್ರು ಅದು ಗುಡ್ ಅಟೆಂಪ್ಟ್ ಅಂತ. ಆ್ಯಕ್ಚುಲಿ ಅಂದರೆ ಅಕ್ಯುರೇಸಿ ಇದ್ದರೆ ಗುಡ್ ಅಟೆಂಪ್ಟ್ ಅಂತ, ಇಲ್ಲ ಎಷ್ಟು ಅಟೆಂಡ್ ಮಾಡಿದ್ರು ಎಷ್ಟು GAದಲ್ಲಿ ಅಕ್ಯುರೇಸಿ ಇಲ್ಲ ಅಂದರೆ. ಸೊ ಇನ್ನು ಎಕ್ಸ್ಪೆಕ್ಟಿಂಗ್ ಕಟ್ ಆಫು, ಇದು ಜಸ್ಟ್ ಎಕ್ಸ್ಪೆಕ್ಟಿಂಗ್ ಕಟ್ ಆಫು, ಅದಕ್ಕೆ ಡಿಸ್ಕ್ಲೇಮರ್ ಕೂಡ ಹಾಕಿದ್ದೀನಿ. ತುಂಬ ಜನ ಕಮೆಂಟ್ ಆಗ್ತೀರಾ ಅಷ್ಟು ಹೋಗಲ್ಲ ಅಥವಾ ಕಮ್ಮಿ ಹೋಗುತ್ತೆ ಇಲ್ಲ ಜಾಸ್ತಿ ಹೋಗುತ್ತೆ ಅಂತ. ನನಗೆ ಅನ್ನಿಸ್ತಿರೋದು ಇಂಡಿಯನ್ ಬ್ಯಾಂಕಿಂತ ಕಮ್ಮಿ ಅಂತೂ ಕನ್ಫರ್ಮ್ ಆಗಿರುತ್ತೆ. ಎಷ್ಟಿರ್ಬೋದು ಅಂತಂದರೆ, ಜನರಲಾಗಿ 140, OBCಗೆ EWSಗೆ 130 to 133, SC STಗೆ 123 ಅಥವಾ 120 ಈ ರೇಂಜಲ್ಲೇ ಇರಬೇಕು ನನ್ನ ಪ್ರಕಾರ. ಯಾಕೆ ಅಂತಂದರೆ ಇಂಡಿಯನ್ ಬ್ಯಾಂಕ್ LBO ಎಕ್ಸಾಮ್ ಆಗಿದ್ದು RRB PO ರಿಸಲ್ಟ್ ಬರೋಕ್ಕಿಂತ ಮುಂಚೆ. ಸೊ ಆ ಎಕ್ಸಾಮ್ಗೆ RRB POದಲ್ಲಿ ಯಾರು ಸೆಲೆಕ್ಟ್ ಆಗಿದ್ರೋ ಅವರು ಮೇ ಬಿ ಕೊಟ್ಟಿರ್ತಾರೆ. ಸೊ ಆ ಸೆಲೆಕ್ಟೆಡ್ ಮೆಂಬರ್ಸು ಟಾಪ್ ಪ್ಲೇಯರು ಸೆಲೆಕ್ಟೆಡ್ ಮೆಂಬರ್ಸು ಯುಕೋ ಬ್ಯಾಂಕ್ LBO ಎಕ್ಸಾಮ್ ಕೊಟ್ಟಿರಲ್ಲ. ಸೊ ಆ ಮೆಂಬರ್ಸೇ ಫಿಲ್ಲಪ್ ಆಗೋಕ್ಕೆ ಅವ್ರು ಬಾಟಮ್ ಇರ್ತಾರಲ್ಲ, ಅವರು ಕೂಡ ಮೇಲೆ ಪುಷ್ ಆಗಿರ್ತಾರೆ. ಅದು ಹೇಗೆ ಕನ್ವೆಂಟ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ, ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ನಾನು ಹೇಳ್ತಿರೋದು ಏನಂದರೆ, ಟಾಪ್ 300, ಈಗ RRB POದಲ್ಲಿ ಯಾರು 300 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ ಅಷ್ಟು ಜನ ಅಪ್ಲೈ ಮಾಡಿರಲ್ಲ. ಸೊ ಅಷ್ಟು ಜನ ಅಪ್ಲೈ ಮಾಡಿಲ್ಲದ್ರೆ ನಮಗೇನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ಅವರು ಎಕ್ಸಾಮ್ ಕ್ಲಿಯರ್ ಮಾಡೋವಂಥ ಎಬಿಲಿಟಿ ಇದ್ದವರು. ಸೊ ಅವರಿಲ್ಲ ಈಗ ನಮಗೆ ಕಾಂಪಿಟೇಷನ್ಗೆ. ಸೊ ಅದೊಂದು. ಆ್ಯಂಡ್ ಎಕ್ಸಾಮ್ ಲೆವೆಲ್ ಸ್ವಲ್ಪ ಡಿಫಿಕಲ್ಟ್ ಸೈಡ್ ಇದ್ದಿದ್ದು, ಅದರಲ್ಲೂ ಕ್ವಾಂಟ್ ಮತ್ತು ರೀಸನಿಂಗ್ ಅಷ್ಟು ಇಂಡಿಯನ್ ಬ್ಯಾಂಕ್ ಅಷ್ಟು ಅಟೆಂಡ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಅದರಿಂದ ಇಷ್ಟು ಕಮ್ಮಿ ಕಟ್ ಆಫ್ ಅಂತ ಹೇಳಿದ್ದೀನಿ. ಮೇ ಬಿ ಇದಕ್ಕಿಂತ ಕಮ್ಮಿ ಹೋಗ್ಬೋದು, ಜಾಸ್ತಿ ಹೋಗುತ್ತೆ ಅಂತ ನಂಗೆ ಅನ್ನಿಸ್ತಿಲ್ಲ. ನೋಡೋಣ ರಿಸಲ್ಟ್ ಬಂದಾಗ. ಸೊ ನಿಮ್ಮ ಎಕ್ಸ್ಪೆಕ್ಟಿಂಗ್ ಮಾರ್ಕ್ಸ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.